Dear students, I'm Dr. Praveen, head of the Department of Political Science from Sri Mahavira College, Mudabidre. And today I'm going to present my discussion on evaluation of democracy. That means advantages and disadvantages of democracy. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು ಪ್ರಜಾಪ್ರಭುತ್ವದ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ಇದ್ದೇನೆ. ಅಂದರೆ ಪ್ರಜಾಪ್ರಭುತ್ವದ ಉತ್ತಮ ಅಂಶಗಳು, ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮ ಅಂಶಗಳು ಇದ್ದರೂ, ಹೆಚ್ಚು ಉತ್ತಮ ಅಂಶಗಳು ಇದ್ದರೂ ಕೂಡ ಇಟ್ ಹ್ಯಾಸ್ ಇಟ್ಸ್ ಓನ್ ಡ್ರಾಬ್ಯಾಕ್ಸ್, ಅಥವಾ ಅಲ್ಲಿ ಕೆಲವು ವೀಕ್ನೆಸ್ ಕೂಡ ಇದೆ, ದೌರ್ಬಲ್ಯದ ಅಂಶಗಳು ಕೂಡ ಇದೆ. ಆ ಎರಡನ್ನು ಕೂಡ ನಾನು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ಗೆ, ಒಂದು ಅಂತಿಮ ಚರ್ಚೆಗೆ ನಾವು ಬರಲಿಕ್ಕೆ ಇದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳು, ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, we can say that a democracy is a form of government which upholds certain values which are not found in other systems. ಪ್ರಜಾಪ್ರಭುತ್ವ ಒಂದು ಅತ್ಯುತ್ತಮ ಮಾದರಿಯ ಸರ್ಕಾರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎತ್ತಿ ಹಿಡಿಯುವಂತಹ ಮೌಲ್ಯಗಳನ್ನು ನಾವು ಇತರ ರೀತಿಯ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾಣಲಿಕ್ಕೆ ಆಗುವುದಿಲ್ಲ. ಅದು ಸರ್ವಾಧಿಕಾರಿ ವ್ಯವಸ್ಥೆಯೇ ಆಗಿರ್ಬೋದು ಅಥವಾ ಕಮ್ಯುನಿಸ್ಟ್ ವ್ಯವಸ್ಥೆಯೇ ಆಗಿರ್ಬೋದು. ಅಲ್ಲಿ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವಂತಹ ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆ, the concept of liberty, equality and fraternity, these are the basic pillar stones of democracy. ಮತ್ತು democracy is constructed on these foundations. ಡೆಮೋಕ್ರಸಿ ಈ ಮೂರು ಪ್ರಮುಖ ತತ್ವ ಸಿದ್ಧಾಂತದ ಮೌಲ್ಯಗಳ ಅಧೀನದಲ್ಲಿ ರಚಿಸಲ್ಪಟ್ಟಿದೆ. ಬೇರೆ ಯಾವುದೇ ರೀತಿಯ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಮೌಲ್ಯಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ ಕಾರಣವೇ ಇವತ್ತು ಡೆಮೋಕ್ರಸಿ ಈಸ್ ಅಕ್ಸೆಪ್ಟೆಡ್ ಆಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್ ಬೈ ಆಲ್ಮೋಸ್ಟ್ ಆಲ್ ದ ಸ್ಟೇಟ್ಸ್. ಯಾಕೆಂತ ಹೇಳಿದ್ರೆ, ಡೆಮೋಕ್ರಸಿ ಇಟ್ಸ್ ಎ ಫಾರ್ಮ್ ಆಫ್ ಗವರ್ಮೆಂಟ್ ವಿಚ್ pays some special heed to the interest of even a common man. ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಿತಾಸಕ್ತಿಗೂ ಕೂಡ ಪ್ರಜಾಪ್ರಭುತ್ವ ಹೆಚ್ಚಿನ ಮೌಲ್ಯವನ್ನು ಅಥವಾ ಸಮಾನ ಹಿತಾಸಕ್ತಿಯನ್ನು ನೀಡುತ್ತದೆ. ಫ್ರಾನ್ಸಿನ ಕ್ರಾಂತಿಯನ್ನು ನೋಡಿದಾಗ 1789 ಫ್ರಾನ್ಸಿನ ಕ್ರಾಂತಿ, ಯಾಕೆ ಫ್ರಾನ್ಸಲ್ಲಿ ಕ್ರಾಂತಿ ಆಯಿತು ಅಂತ ಹೇಳಿದ್ರೆ, ದ ಫ್ರೆಂಚ್ ರೆವಲ್ಯೂಷನ್ took place because of the inequality prevailed during that time. ಅದೇ ರೀತಿಯಲ್ಲಿ ಅಮೆರಿಕದ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ಪ್ರಪಂಚದ ಯಾವುದೇ ಕ್ರಾಂತಿಗೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ, ಅಲ್ಲಿರುವಂಥ ಅಸಮಾನತೆ ಮತ್ತು ಶೋಷಣೆ. ಅಂದರೆ ಜನರನ್ನು ಸಮಾನವಾಗಿ ಟ್ರೀಟ್ ಮಾಡುವುದಿಲ್ಲ. ಉದಾಹರಣೆಗೆ, ಫ್ರಾನ್ಸಲ್ಲಿ ಬಿಫೋರ್ ಫ್ರೆಂಚ್ ರೆವಲ್ಯೂಷನ್ ದ ಸೊಸೈಟಿ ವಾಸ್ ಡಿವೈಡೆಡ್ ಇಂಟು 3 ಎಸ್ಟೇಟ್ಸ್. ಸಮಾಜವನ್ನು 3 ವರ್ಗಗಳಾಗಿ ವಿಭಜಿಸಲ್ಪಟ್ಟಿತ್ತು ಮತ್ತು ಎಲ್ಲ ತೆರಿಗೆಗಳನ್ನು ಸಮಾಜದ ಕೆಳವರ್ಗದ ಜನ ಪೇ ಮಾಡ್ತಾ ಇದ್ರು. ಆದ ಕಾರಣ ದೇ ಯುನೈಟೆಡ್ ಅಂಡ್ ರಿವೋಲ್ಟೆಡ್ ಅಗೇನ್ಸ್ಟ್ ದ ರೂಲ್ ಆಫ್ ದ ಕಿಂಗ್. ಆದ ಕಾರಣ ಪ್ರಜಾಪ್ರಭುತ್ವ is the best form of government because it provides equal importance to the interest of all the people. And here we can say that democracy never gives any special interest to any particular class, group or people. ಪ್ರಜಾಪ್ರಭುತ್ವ ಎಲ್ಲರನ್ನೂ ಸಮಾನವಾಗಿ ನೋಡ್ತದೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡ್ತದೆ. ಯಾವುದೇ ಒಂದು ವರ್ಗಕ್ಕೆ, ಒಂದು ಗುಂಪಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಡೆಮೋಕ್ರಸಿ treats the interest of common people as supreme. ಸಾಮಾನ್ಯ ಜನರ ಹಿತಾಸಕ್ತಿಯನ್ನು ಸರ್ವಶ್ರೇಷ್ಠ ಎಂಬುದಾಗಿ ಪ್ರಜಾಪ್ರಭುತ್ವ ತಿಳಿಯುತ್ತದೆ. ಯಾಕೆಂದರೆ ಡೆಮೋಕ್ರಸಿ ಈಸ್ ಎ ಫಾರ್ಮ್ ಆಫ್ ಗವರ್ಮೆಂಟ್ ವೇರ್ ಅಲ್ಟಿಮೇಟ್ ಸಾವರಿನ್ ಅಥಾರಿಟಿ ಈಸ್ vested with the people. And in the same way, in a democratic system or setup, rights, privileges are given equally to all the people without any discriminations. ಯಾವುದೇ ತಾರತಮ್ಯವಿಲ್ಲದೆ ಜನರಿಗೆ ಎಲ್ಲ ಹಕ್ಕುಗಳನ್ನು ಕೂಡ ಸಮಾನವಾಗಿ ಪ್ರಜಾಪ್ರಭುತ್ವ ನೀಡುತ್ತದೆ. ಉದಾಹರಣೆಗೆ ಭಾರತ ಅಥವಾ ಅಮೆರಿಕ, ದ ಸಂವಿಧಾನಗಳು ಇಟ್ ಎಕ್ಸ್ಪ್ಲೇನ್ಸ್ ಫಂಡಮೆಂಟಲ್ ರೈಟ್ಸ್, ಅಥವಾ ಅಮೆರಿಕದಲ್ಲಿ ದಟ್ ಈಸ್ ಕಾಲ್ಡ್ as ಬಿಲ್ ಆಫ್ ರೈಟ್ಸ್. ದೀಸ್ basic rights are given
equally to all the people without any discrimination. That is the test of democracy ಅಂತ ಹೇಳ್ಬೋದು. ಅದಕ್ಕೆ democracy is a form of government which respects individual dignity, pride and honor. ವ್ಯಕ್ತಿ ಪ್ರತಿಷ್ಠೆಯನ್ನ ಮತ್ತು ವ್ಯಕ್ತಿ ಗೌರವವನ್ನ ಎತ್ತಿ ಹಿಡಿಯುವಂತ ಸರ್ಕಾರದ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಅದ ಕಾರಣ ಇಟ್ಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್. ಅಂಡ್ ಸೆಕೆಂಡ್ಲಿ, ಯಾಕೆ ಡೆಮೋಕ್ರಸಿ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂದರೆ ಇಟ್ ಗ್ಯಾರಂಟೀಸ್ ಲಿಬರ್ಟಿ ಅಂಡ್ ಈಕ್ವಾಲಿಟಿ. Where there is no liberty, when there is no equality, definitely democracy cannot succeed. Aristotle, or the father of political science, concluded that inequality prevailing in the society is the root cause for or mother of all the revolutions. ಅಂದರೆ ಅರಿಸ್ಟಾಟಲ್ ಹೇಳಿದ್ರು, ಸಮಾಜದಲ್ಲಿ ಇರುವ ಅಸಮಾನತೆಯೇ ಕ್ರಾಂತಿಯ ಮೂಲ ಕಾರಣ ಅಥವಾ ಕ್ರಾಂತಿಯ ತಾಯಿ ಅಂತ 2000 ವರ್ಷದ ಹಿಂದೆ ಹೇಳಿದ್ರು. ಆದರೆ ಇಲ್ಲಿ ಪ್ರಜಾಪ್ರಭುತ್ವ ಮಾತ್ರ ಒಂದು ಸರ್ಕಾರದ ವ್ಯವಸ್ಥೆ ವಿಟ್ ಎನ್ಶ್ಯೂರ್ಸ್ ದ ಎಂಜಾಯ್ಮೆಂಟ್ ಆಫ್ ಲಿಬರ್ಟಿ ಅಂಡ್ ಈಕ್ವಾಲಿಟಿ ಬೈ ಆಲ್ ದ ಪೀಪಲ್. ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ, ಸಮಾನ ಹಕ್ಕಿದೆ. ಅಂಡ್ ಸ್ಟೇಟ್ ಡಸ್ ನಾಟ್ ಪ್ರಾಕ್ಟೀಸ್ ಎನಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಎನಿ ಇಂಡಿವಿಜುವಲ್ ಆರ್ ಎನಿ ಕ್ಲಾಸ್. ರಾಷ್ಟ್ರ ಮತ್ತು ಸರ್ಕಾರ ಜನರನ್ನ ಯಾವುದೇ ರೀತಿಯ ತಾರತಮ್ಯವನ್ನ ಮಾಡದೆ ಎಲ್ಲರ ಅಭಿವೃದ್ಧಿಗೆ ಸಮಾನ ಅವಕಾಶ ಮತ್ತು ಸಮಾನ ಹಕ್ಕುಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ನೀಡುತ್ತದೆ. ಅಂಡ್ ಹಿಯರ್ ಇನ್ ಅ ಡೆಮೋಕ್ರೆಟಿಕ್ ಸಿಸ್ಟಮ್ all kinds of equality are guaranteed to all the people, and at the same time rights are given equally to all the people. ಮತ್ತು ಮೂರನೇದಾಗಿ we can say that democracy is the best form of government. ಯಾಕಂತ ಹೇಳಿದ್ರೆ ಇಟ್ ಮಿನಿಮೈಸಸ್ ದ ಚಾನ್ಸಸ್ ಆಫ್ ರೆವಲ್ಯೂಷನ್. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕ್ರಾಂತಿಗೆ ಅವಕಾಶವೇ ಇಲ್ಲ ಅಂತ ಹೇಳ್ಬೋದು. ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಅಥವಾ ಕಮ್ಯುನಿಸ್ಟ್ ಸರ್ಕಾರದ ವ್ಯವಸ್ಥೆಯಲ್ಲಿ ರಕ್ತ ಕ್ರಾಂತಿಗೆ ಅವಕಾಶ ಇರ್ತದೆ. ಬಟ್ ದರ್ ಇಸ್ ನೋ ಚಾನ್ಸ್ ಫಾರ್ ರೆವಲ್ಯೂಷನ್ ಇನ್ ಡೆಮೋಕ್ರೆಟಿಕ್ ಸಿಸ್ಟಮ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಇದಕ್ಕೆ ಹಲವಾರು ಕಾರಣಗಳನ್ನೇ ನಾವು ಪಟ್ಟಿ ಮಾಡ್ಬೋದು. ಯಾಕೆಂತಂದ್ರೆ ಒಂದು ಪ್ರಮುಖ ಕಾರಣ ಯಾವುದು ಅಂತಂದ್ರೆ, ಡೆಮೋಕ್ರಸಿಯಲ್ಲಿ ಪಬ್ಲಿಕ್ ಒಪಿನಿಯನ್ ಈಸ್ ರೆಸ್ಪೆಕ್ಟೆಡ್. ಸಾರ್ವಜನಿಕ ಅಭಿಪ್ರಾಯಕ್ಕೆ ಗೌರವ ಇದೆ. Government works according to the public opinion. Therefore, there will be no dissatisfaction by the people. And at the same time, democracy gives special attention to the welfare of the people. ಸಮಾಜದ ಅತ್ಯಂತ ಕೆಳವರ್ಗದ ಅಂತಿಮ ವ್ಯಕ್ತಿಯ ಅಭಿವೃದ್ಧಿಗೆ ಕೂಡ ಪ್ರಜಾಪ್ರಭುತ್ವ ಪ್ರಾಮುಖ್ಯತೆ ಕೊಡ್ತದೆ. ಆಗ ಯಾರು ಅತೃಪ್ತಿಯನ್ನು ಹೊಂದುವುದಕ್ಕೆ ಅವಕಾಶವೇ ಇಲ್ಲ. ಮತ್ತು ಕ್ರಾಂತಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಅರಿಸ್ಟಾಟಲ್ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೋ ಪರ್ಟಿಕ್ಯುಲರ್ ಕ್ಲಾಸ್ ಇಸ್ ಗಿವನ್ ಎನಿ ಸ್ಪೆಷಲ್ ರೈಟ್ಸ್ ಇನ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್, ವೆದರ್ ಈಸ್ ಎ ಮಲ್ಟಿ ಮಿಲಿಯನೇರ್ ಆರ್ ಎ ಕಾಮನ್ ಪೀಪಲ್ ಲಿವಿಂಗ್ ಇನ್ ಎ ರಿಮೋಟ್ ಕಾರ್ನರ್ ಆಫ್ ದ ವಿಲೇಜ್. ಒಬ್ಬ ಶ್ರೀಮಂತ ವ್ಯಕ್ತಿಯಾಗಲಿ ಅಥವಾ ಭಾರತದ ಹಳ್ಳಿಯಲ್ಲಿ ವಾಸಿಸುವ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಲಿ ಅಥವಾ ಒಬ್ಬ ದೊಡ್ಡ ವಿದ್ವಾಂಸ ಆಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಈಕ್ವಲ್ ಅಪಾರ್ಚುನಿಟಿ ಟು ಆಲ್ ಫಾರ್ ಸೆಲ್ಫ್ ಡೆವಲಪ್ಮೆಂಟ್. ಎಲ್ಲರ ಅಭಿವೃದ್ಧಿಗೆ ಸಮಾನ ಅವಕಾಶವನ್ನು ಪ್ರಜಾಪ್ರಭುತ್ವ ನೀಡುತ್ತದೆ. ಮತ್ತು ಸರ್ಕಾರ ಕೂಡ ಇಟ್ ಚೇಂಜಸ್ ಥ್ರೂ ಪೀಸ್ಫುಲ್ ಎಲೆಕ್ಷನ್ಸ್. ಸ್ವತಂತ್ರ ಭಾರತದಲ್ಲಿ ಚುನಾವಣಾ ಆಯೋಗ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸ್ತದೆ. ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಒನ್ಸ್ ಇನ್ 4 years. ಇದು ಶಾಂತಿಯುತ ಚುನಾವಣೆಯ ಮೂಲಕ ಆಗ್ತದೆ. ಅಲ್ಲಿ ರಕ್ತ ಕ್ರಾಂತಿಗೆ ಅವಕಾಶವೇ ಇಲ್ಲ. ಇನ್ನು ಹೇಳುವುದಾದರೆ, opposition parties in democracy get some full opportunities to express their views freely. ವಿರೋಧ ಪಕ್ಷಗಳಿಗೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ಇವನ್ ಜನರು ಕೂಡ ಶಾಂತಿಯುತವಾಗಿ ಪ್ರತಿಭಟಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಆದ ಕಾರಣ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕ್ರಾಂತಿಗೆ ಅವಕಾಶವೇ ಇಲ್ಲ. ನಂತರ ನಾಲ್ಕನೇದಾಗಿ, we can say that democracy serves as a training school for good citizenship. ಪ್ರಜೆಗಳ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಯಾಕೆಂದರೆ ಇಟ್ ಮೌಲ್ಡ್ಸ್ ದ ಪರ್ಸನಾಲಿಟಿ ಆಫ್ ದ ಪೀಪಲ್ ಬೈ ಗಿವಿಂಗ್ ಪೊಲಿಟಿಕಲ್ ಎಜುಕೇಶನ್.
ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರನ್ನು ಪ್ರಬುದ್ಧ ಮತದಾರರು ಮತ್ತು ಪ್ರಬುದ್ಧ ಪೌರರನ್ನಾಗಿ ರೂಪಿಸುವ ಕಾರ್ಯವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡ್ತದೆ. ಯಾಕೆಂತಂದ್ರೆ ಡೆಮೋಕ್ರಸಿ ಇಟ್ ಎನ್ಕರೇಜಸ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದ ಪೊಲಿಟಿಕಲ್ ಅಫೇರ್ಸ್ ಆಫ್ ದ ಸ್ಟೇಟ್, ಎಸ್ಪೆಷಲಿ ಇನ್ ಎಲೆಕ್ಷನ್ ಪ್ರೋಸೆಸ್. ರಾಷ್ಟ್ರದ ರಾಜಕೀಯ ಚಟುವಟಿಕೆಯಲ್ಲಿ ಜನರು ಭಾಗವಹಿಸುವಂತೆ ಮೋಟಿವೇಟ್ ಮಾಡ್ತದೆ, ಎನ್ಕರೇಜ್ ಮಾಡ್ತದೆ. ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಅದು ಪ್ರೋತ್ಸಾಹಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಅದು ಚುನಾವಣೆಗಳು ಅಂತ ಹೇಳಿದ್ರೆ ಇಟ್ಸ್ ಎ ನ್ಯಾಷನಲ್ ಫೆಸ್ಟಿವಲ್, ಅದು ರಾಷ್ಟ್ರೀಯ ಹಬ್ಬಗಳು. ಈ ಚುನಾವಣೆ ರಾಷ್ಟ್ರೀಯ ಹಬ್ಬಗಳು ಯಾಕೆ ಅಂತ ಹೇಳಿದ್ರೆ ಅದು 2-3 ತಿಂಗಳ ಕಾಲ ನಡೀತದೆ ಮತ್ತು ರಾಷ್ಟ್ರದ ಎಲ್ಲ ಜನ ಚುನಾವಣೆಯ ಆರಂಭದಿಂದ ಅಂತ್ಯದವರೆಗೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಆದ ಕಾರಣ ಇಲ್ಲಿ ಇಟ್ ಗಿವ್ಸ್ ಪೊಲಿಟಿಕಲ್ ಎಜುಕೇಶನ್ ಟು ದ ಪೀಪಲ್. ಡೆಮೋಕ್ರಸಿ ಕ್ರಿಯೇಟ್ಸ್ ಪೊಲಿಟಿಕಲ್ ಕಾನ್ಸಿಯಸ್ನೆಸ್ ಅಮಾಂಗ್ ದ ಪೀಪಲ್. ಜನರಿಗೆ ರಾಜಕೀಯ ಪ್ರಜ್ಞೆಯನ್ನು ಪ್ರಜಾಪ್ರಭುತ್ವ ಮೂಡಿಸುತ್ತದೆ. ಮತ್ತು ಎಸ್ಪೆಷಲಿ ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್ಸ್, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಪ್ರೊಪಗೇಟ್ಸ್ ದಿಯರ್ ಪ್ರೋಗ್ರಾಮ್ಸ್, ಎಜೆಂಡಾ, ಮ್ಯಾನಿಫೆಸ್ಟೋ ಅಮಾಂಗ್ ದ ಪೀಪಲ್. ಜನರಿಗೆ ತಮ್ಮ ಪ್ರಣಾಳಿಕೆಯನ್ನು ರಾಜಕೀಯ ಪಕ್ಷಗಳು ತಿಳಿಸ್ತದೆ ಮತ್ತು ದೇ draw the attention of the people on various political, economic and social problems. ಜನರ ಗಮನವನ್ನು ರಾಷ್ಟ್ರದ ಜ್ವಲಂತ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಸ್ಯೆಗಳಿಗೆ ಸೆಳೆಯುತ್ತದೆ ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುತ್ತದೆ. ಇದು ಜನರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಆ್ಯಂಡ್ ದಿಸ್ ಮೇಕ್ಸ್ ದೆಮ್ ಅಲರ್ಟ್, ವಿಜಿಲೆಂಟ್, ಗುಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಈ ರಾಜಕೀಯ ಶಿಕ್ಷಣ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತದೆ, ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುತ್ತದೆ ಮತ್ತು ಅವರನ್ನು ಕಷ್ಟ ಜೀವಿಗಳನ್ನಾಗಿ ಮಾಡುತ್ತದೆ. ತನ್ಮೂಲಕ ಇಟ್ ಮೇಕ್ಸ್ ದೆಮ್ ಟು ನೋ ಅಬೌಟ್ ದಿಯರ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಜನರಿಗೆ ಅವರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ದ್ಯಾಟ್ ಮೇಕ್ಸ್ ದೆಮ್ ಟು ಡೆವಲಪ್ ನ್ಯಾಷನಲಿಸ್ಟಿಕ್ ಬೆಂಟ್ ಆಫ್ ಮೈಂಡ್. ಜನರಿಗೆ ರಾಷ್ಟ್ರದ ಪರವಾಗಿ ಚಿಂತನೆ ಮಾಡುವ ಹಾಗೆ ಅವಕಾಶ ಮಾಡಿ ಕೊಡ್ತದೆ. ಐದನೇದಾಗಿ ಪ್ರಜಾಪ್ರಭುತ್ವ ಯಾಕೆ ಅತ್ಯುತ್ತಮ ಮಾದರಿಯ ಸರ್ಕಾರ ಅಂತ ಹೇಳಿದ್ರೆ ಇಟ್ ರೇಸಸ್ ಮೋರಲ್ ಸ್ಟ್ಯಾಂಡರ್ಡ್ ಆಫ್ ದ ಪೀಪಲ್. ಜನರ ನೈತಿಕ ಮಟ್ಟವನ್ನು ಹೆಚ್ಚಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಕ್ಕೆ ಅವಕಾಶ ಇದೆ. ಆದರೆ ದಿಸ್ ಈಸ್ ನಾಟ್ ಪಾಸಿಬಲ್ ಇನ್ ಡಿಕ್ಟೇಟರ್ಶಿಪ್ ಆರ್ ಮೊನಾರ್ಕಿ. ಇನ್ ಡಿಕ್ಟೇಟರ್ಶಿಪ್ ಅಂಡ್ ಮೊನಾರ್ಕಿ ಪೀಪಲ್ ಆರ್ ಕನ್ಸಿಡರ್ಡ್ ಆಸ್ ಇನ್ಕಾಂಪಿಟೆಂಟ್ ಅಂಡ್ ಯೂಸ್ಲೆಸ್. ಒಂದು ನಿರಂಕುಶ ಪ್ರಭುತ್ವ ಜನರನ್ನು ಅಸಮರ್ಥರನ್ನಾಗಿ ಮಾಡುತ್ತದೆ ಮತ್ತು ಅವರನ್ನು ಯಾವುದೇ ಉಪಯೋಗಕ್ಕೆ ಇಲ್ಲದವರ ಹಾಗೆ ಮಾಡ್ತದೆ. ಆದರೆ ಪ್ರಜಾಪ್ರಭುತ್ವ ಬಿಲೀವ್ಸ್ ದ್ಯಾಟ್ ಪೀಪಲ್ ಆರ್ ಅಲ್ಟಿಮೇಟ್ ಸೋರ್ಸ್ ಆಫ್ ಅಥಾರಿಟಿ. ಜನರು ಎಲ್ಲ ಅಧಿಕಾರದ ಮೂಲ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಆಲ್ ಅಡಲ್ಟ್ಸ್ ಆರ್ ಗಿವನ್ ವೋಟಿಂಗ್ ಪವರ್. ಎಲ್ಲ ವಯಸ್ಕರಿಗೆ ಮತದಾನದ ಅಧಿಕಾರ ಇದೆ. ದೇ ಪ್ಲೇ ಎ ಡಿಸೈಡಿಂಗ್ ಅಂಡ್ ಡಾಮಿನೆಂಟ್ ರೋಲ್ ಇನ್ ಎಲೆಕ್ಟಿಂಗ್ ದಿಯರ್ ಗವರ್ಮೆಂಟ್. ಸರ್ಕಾರವನ್ನು ಆಯ್ಕೆ ಮಾಡುವುದರಲ್ಲಿ ಜನ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಮತ್ತು ದಿಸ್ ಮೇಕ್ಸ್ ದ ಪೀಪಲ್ to develop love towards their government and also develop some self-respect. ಜನರಿಗೆ ಸರ್ಕಾರದ ಬಗೆಗೆ, ರಾಷ್ಟ್ರದ ಬಗೆಗೆ ಪ್ರೀತಿ ಹುಟ್ಟುವ ಹಾಗೆ ಮಾಡ್ತದೆ. ಜನರ ಸರ್ವತೋಮುಖ ಅಭಿವೃದ್ಧಿ ಕೂಡ ಕಾರಣ ಆಗ್ತದೆ. ಪ್ರಜಾಪ್ರಭುತ್ವ ಯಾಕೆ ಇನ್ನೊಂದು ರೀತಿಯಲ್ಲಿ ಉತ್ತಮ ಸರ್ಕಾರ ಅಂತ ಹೇಳಿದ್ರೆ ಇಟ್ ಈಸ್ ಬೇಸ್ಡ್ ಆನ್ ಪಬ್ಲಿಕ್ ಒಪಿನಿಯನ್. ಸಾರ್ವಜನಿಕ ಅಭಿಪ್ರಾಯಕ್ಕೆ ಅನುಗುಣವಾಗಿ ಪ್ರಜಾಸತ್ತಾತ್ಮಕ ಸರ್ಕಾರ ಕಾರ್ಯನಿರ್ವಹಿಸ್ತದೆ. ಪ್ರೊವೈಡ್ಸ್ ಮ್ಯಾಕ್ಸಿಮಮ್ ಅಪಾರ್ಚುನಿಟಿ ಟು ದ ಪೀಪಲ್ ಇನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಸ್ಥಳೀಯ ಸರ್ಕಾರದಲ್ಲಿ ಭಾಗವಹಿಸುವುದಕ್ಕೆ ಜನರಿಗೆ ಅವಕಾಶ ಆಗ್ತದೆ. ನಂತರ ರೆಪ್ರೆಸೆಂಟೇಟಿವ್ಸ್ ಹ್ಯಾವ್ ಟು ಗಿವ್ ಡ್ಯೂ ಇಂಪಾರ್ಟೆನ್ಸ್ ಟು ಪಬ್ಲಿಕ್ ಒಪಿನಿಯನ್. ಜನರ ಪ್ರತಿನಿಧಿಗಳು, ಅದು ಪಾರ್ಲಿಮೆಂಟಿನ ಪ್ರತಿನಿಧಿಗಳಾಗಿರ್ಬೋದು, ರಾಜ್ಯದ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳಾಗಿರಬೇಕು. ದೇ ಹ್ಯಾವ್ ಟು ರೆಪ್ರೆಸೆಂಟ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಅಂಡ್ ದೇ ಹ್ಯಾವ್ ಟು ರೆಪ್ರೆಸೆಂಟ್ ದ ವಾಯ್ಸ್ ಆಫ್ ದ ಪೀಪಲ್. ಜನರ ಧ್ವನಿಯಾಗಿ ಅವರು ಕಾರ್ಯನಿರ್ವಹಿಸಬೇಕು. ಅದೇ ರೀತಿಯಲ್ಲಿ ರಾಜಕೀಯ ಕಾರ್ಯಾಂಗ, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂಡ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಆನ್ಸರಬಲ್ ಟು ದ ಪೀಪಲ್. ಸರ್ಕಾರಿ ಅಧಿಕಾರಿಗಳನ್ನು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ. ಅವರು ಜನರಿಗೆ ಹೊಣೆಯಾಗಿರುತ್ತಾರೆ, ಜನರಿಗೆ ಉತ್ತರದಾಯತ್ವವನ್ನು ಹೊಂದಿರುತ್ತಾರೆ ಮತ್ತು ಜನರ ಆಶೆ ಅಭಿಲಾಷೆಗಳಿಗೆ ಕಾರ್ಯನಿರ್ವಹಿಸುವ ಹಾಗೆ ಅವರನ್ನು ನೇಮಿಸಿರುತ್ತಾರೆ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಇಟ್ಸ್ ರೆಸ್ಪಾನ್ಸಿವ್ ಅಂಡ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ಜನರ ಇಚ್ಛೆಗಳಿಗೆ
ಬಿಂಬಿಸುವ, ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಮತ್ತೊಂದು ಜವಾಬ್ದಾರಿಯುತ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಸರ್ವಾಧಿಕಾರಿ ವ್ಯವಸ್ಥೆ, ಅಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರುವುದಿಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಟು ದ ಗವರ್ಮೆಂಟ್. ಯಾಕೆಂತೇಳಿದ್ರೆ ಇಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಫಾರ್ ಎ ಡೆಫಿನೆಟ್ ಪೀರಿಯಡ್. ನಿರ್ದಿಷ್ಟ ಅವಧಿಗೆ ಜನರಿಂದ ಆಯ್ಕೆ ಆಗಿರ್ತದೆ. ಡಿರೈವ್ಸ್ ಪವರ್ ಫ್ರಮ್ ದ ಪೀಪಲ್, ಅಟ್ ದ ಸೇಮ್ ಟೈಮ್ ಸ್ಪೆಂಡ್ಸ್ ದ ಮನಿ ಕಲೆಕ್ಟೆಡ್ ಫ್ರಮ್ ದ ಪೀಪಲ್. ಪ್ರಜಾಪ್ರಭುತ್ವ ಸರ್ಕಾರ ಜನರಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಿದ ಹಣವನ್ನು ಖರ್ಚು ಮಾಡುತ್ತದೆ. ಹಾಗಿರುವಾಗ ಇಟ್ ಹ್ಯಾಸ್ ಟು ಸ್ಪೆಂಡ್ ಈಚ್ ಅಂಡ್ ಎವ್ರಿ ರುಪಿ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಆದ ಕಾರಣ ವಿ ಕ್ಯಾನ್ ಸೇ ದಟ್ ಇನ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್ government is responsive and responsible to the people. So government has to work for the welfare of the people. And one more point, we can say that democratic form of government has to promote the economic and social justice. ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಪ್ರಮುಖ ಪಾತ್ರವನ್ನು ನಿರ್ವಹಿಸಬೇಕು. ಯಾಕಂದರೆ ಆಧುನಿಕ ರಾಷ್ಟ್ರಗಳು ಅದು ವೆಲ್ಫೇರ್ ಸ್ಟೇಟ್ಸ್, ನಾಟ್ ಪೊಲೀಸ್ ಸ್ಟೇಟ್ಸ್. ಹಿಯರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಅಂಡ್ ಗವರ್ಮೆಂಟ್ ಈಸ್ ಟು ಸ್ಯಾಟಿಸ್ಫೈ ದ ಬೇಸಿಕ್ ನೀಡ್ಸ್ ಆಫ್ ದ ಪೀಪಲ್. ಜನರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದು ಸರ್ಕಾರದ ಜವಾಬ್ದಾರಿ. ಮತ್ತು ವಿಶೇಷವಾಗಿ ಪ್ರೊವೈಡಿಂಗ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಮತ್ತು ಟ್ರೀಟಿಂಗ್ ಆಲ್ ಆಸ್ ಈಕ್ವಲ್ ಅಂಡ್ ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡೌನ್ ಟ್ರಾಡನ್ ಕ್ಲಾಸಸ್. ಸಮಾಜದ ಶೋಷಿತ ದೀನ ದಲಿತರ ಅಭಿವೃದ್ಧಿಗೆ ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಆದ ಕಾರಣ ಇದು ಜನರ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದಕ್ಕೆ ಪೂರಕವಾಗಿರುವಂತಹ ಸರ್ಕಾರ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಇಟ್ ಪ್ರಮೋಟ್ಸ್ ನ್ಯಾಷನಲಿಸಮ್ ಅಮಾಂಗ್ ದ ಪೀಪಲ್. ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಮೂಡಿಸುತ್ತದೆ, ಪೇಟ್ರಿಯಾಟಿಸಮ್ ಅನ್ನು ಬೆಳೆಸುತ್ತದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಪೀಪಲ್ ಡೆವಲಪ್ ಎ ಸೆನ್ಸ್ ಆಫ್ ಪಾರ್ಟಿಸಿಪೇಷನ್ ಇನ್ ದ ಗವರ್ಮೆಂಟ್. ಜನರು ಸರ್ಕಾರದ ರಚನೆಯಲ್ಲಿ ನೇರ ಪಾತ್ರ ವಹಿಸ್ತಾರೆ ಮತ್ತು ದೇ ಡೆವಲಪ್ ದ ಫೀಲಿಂಗ್ ದ್ಯಾಟ್ ಗವರ್ಮೆಂಟ್ ಈಸ್ ಎಲೆಕ್ಟೆಡ್ ಬೈ ದೆಮ್. They have played an important role in framing the government. At the same time, people feel that they are the builders of the country. ರಾಷ್ಟ್ರವನ್ನು ಕಟ್ಟುವುದರಲ್ಲಿ ಜನರಿಗೆ ಪ್ರಮುಖ ಪಾತ್ರ ಇದೆ ಅಂತ ಜನರು ತಿಳ್ಕೊಳ್ತಾರೆ. ಆದ ಕಾರಣ ಇದು ಇಟ್ ಡೆವಲಪ್ಸ್ ಎ ಸೆನ್ಸ್ ಆಫ್ ಇನ್ವಾಲ್ವ್ಮೆಂಟ್. ಜನರಲ್ಲಿ ತಮ್ಮನ್ನು ತಾವೇ ರಾಷ್ಟ್ರಕ್ಕೋಸ್ಕರ ತೊಡಗಿಸಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಹುಟ್ಟು ಹಾಕ್ತದೆ. ಅದು ಏನಾಗ್ತದೆ, ಜನರಲ್ಲಿ ಆತ್ಮವಿಶ್ವಾಸ ಬರ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್. ಈ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ ಟರ್ನ್ಸ್ ಇನ್ ಟು ಪೇಟ್ರಿಯಾಟಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಗ್ರ್ಯಾಚುಲಿ. ಇಲ್ಲಿ H.B. Mayo, ಎ ವೆಲ್ ನೋನ್ ಪೊಲಿಟಿಕಲ್ ಥಿಂಕರ್, ಅವರು ವೈ ಡೆಮೋಕ್ರಸಿ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್, ಯಾಕೆ ಪ್ರಜಾಪ್ರಭುತ್ವ ಅತ್ಯುತ್ತಮ ಮಾದರಿಯ ಸರ್ಕಾರ ಅಂತ ಹೇಳೋದಕ್ಕೆ ತಮ್ಮದೇ ವಾದವನ್ನು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅವರ ವಾದಗಳು ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವ ಅತ್ಯುತ್ತಮ ಮಾದರಿಯ ಸರ್ಕಾರ ಯಾಕಂತೇಳಿದ್ರೆ ಇಲ್ಲಿ ಪೀಸ್ಫುಲ್ ಅಡ್ಜಸ್ಟ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಆರ್ ಪಾಸಿಬಲ್. ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸುವುದಕ್ಕೆ ಅವಕಾಶ ಇದೆ. ಅದೇ ರೀತಿ ಪೀಸ್ಫುಲ್ ಚೇಂಜ್ ಆಫ್ ಗವರ್ಮೆಂಟ್, ಸರ್ಕಾರ ಶಾಂತಿಯುತ ವಿಧಾನಗಳ ಮೂಲಕ ಬದಲಾಗ್ತದೆ. ಮಿನಿಮಮ್ ಯೂಸ್ ಆಫ್ ಫೋರ್ಸ್, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮತ್ತು ರಾಷ್ಟ್ರ ಅದು ಕನಿಷ್ಠ ಬಲ ಪ್ರಯೋಗವನ್ನು ಮಾಡುತ್ತದೆ. ಯಾಕಂದರೆ ಅದು ಇಟ್ಸ್ ಎ ಗವರ್ಮೆಂಟ್ ಬೈ ಕನ್ಸೆಂಟ್, ಜನರ ಒಪ್ಪಿಗೆಯ ಮೂಲಕ ಆಗುವ ಸರ್ಕಾರ. ಇನ್ನೊಂದು H.B. Mayo ಅವರು ಹೇಳ್ತಾರೆ, ಇಟ್ ಪ್ರಮೋಟ್ಸ್ ಜಸ್ಟಿಸ್, ಸೈನ್ಸ್ ಎಟ್ಸೆಟ್ರಾ. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ನ್ಯಾಯವನ್ನು ಪ್ರತಿಪಾದಿಸುತ್ತದೆ, ಜನರಿಗೆ ಸಮಾನ ನ್ಯಾಯ ಕೊಡುವುದು ಅದರ ಉದ್ದೇಶ ಆಗಿರ್ತದೆ, ಅಥವಾ ವಿಜ್ಞಾನವನ್ನು ಪ್ರಮೋಟಿಸುತ್ತದೆ. ಅದೇ ರೀತಿಯಲ್ಲಿ ಅಟೈನ್ಮೆಂಟ್ ಆಫ್ ಜಸ್ಟಿಸ್ ಟು ಆಲ್, ಎಲ್ಲರಿಗೂ ನ್ಯಾಯವನ್ನು ಕೊಡುವುದು ಪ್ರಜಾಪ್ರಭುತ್ವದ ಉದ್ದೇಶ ಆಗಿದೆ ಅಂತ ಮೇಯೋ ಅವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಡೆಮೋಕ್ರಸಿ ರೆಸ್ಪೆಕ್ಟ್ಸ್ ಆಲ್ ಟೈಪ್ಸ್ ಆಫ್ ಡೈವರ್ಸಿಟೀಸ್, ಪ್ರಜಾಪ್ರಭುತ್ವ ಎಲ್ಲ ರೀತಿಯ ವೈವಿಧ್ಯತೆಯನ್ನು ಗೌರವಿಸುತ್ತದೆ. ಇಟ್ ರೆಸ್ಪೆಕ್ಟ್ಸ್ ಆಲ್. Because of all these reasons, democracy is considered as the best form of government by Mayo, a well-known political thinker. Students, with this we can say that because of the above mentioned factors,
democracy is considered as one of the best form of government. And in my next classes, I am coming out with some of the important criticism posed against democracy, democratic form of government. Thank you. Thank you.